2008 ನವೆಂಬರ್ 26ರಿಂದ 29ರವರೆಗೆ 33 ದಿನಗಳ ಕಾಲ ಇಡೀ ಮುಂಬೈಯನ್ನ ಕಬ್ಜಾ ಮಾಡಿಕೊಂಡಿದ್ದ ಉಗ್ರರ ವಿರುದ್ಧ ಇವತ್ತು ಒಂದು ನಿರ್ಣಾಯಕ ಹೋರಾಟ ಶುರುವಾಗಿದೆ. ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನಿ ಮೂಲದ ಉಗ್ರ ತಹಾವೂರ್ ಹುಸೇನ್ ರಾಣಾ ಇವತ್ತು ಭಾರತಕ್ಕೆ ಗಡೀಪಾರಾಗಿದ್ದಾನೆ. ಅಮೆರಿಕದ ಜೈಲಿನಲ್ಲಿದ್ದ ಯಾವುದೇ ಕ್ಷಣದಲ್ಲಿ ದೆಹಲಿಯ ಪಾಲಂ ಏರ್ ಬೇಸ್ಗೆ ಬಂದಿಳಿತಾ ಇದ್ದಾನೆ. ಆತನನ್ನ ಈ ದೇಶದ ಕಾನೂನು ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಲಾಗುತ್ತೆ. ಐ ಪ್ರೊಫೈಲ್ ಉಗ್ರ ಭಾರತಕ್ಕೆ ಗಡೀಪಾರಾಗಿದ್ದಾನೆ. ಅಮೆರಿಕ ಭಾರತಕ್ಕೆ ಉಗ್ರನನ್ನ ಹಸ್ತಾಂತರ ಮಾಡಿದೆ. ಈಗ ಅಮೆರಿಕದಿಂದ ವಿಶೇಷ ವಿಮಾನದ ಮೂಲಕ ಉಗ್ರ ತಹಾವೂರ್ ಹುಸೇನ್ ರಾಣಾನನ್ನ ದೆಹಲಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. 17 ಗಂಟೆಗಳ ಪ್ರಯಾಣದ ಬಳಿಕ ದೆಹಲಿಯ ಪಾಲಂ ಏರ್ ಬೇಸ್ನಲ್ಲಿ ವಿಮಾನ ಲ್ಯಾಂಡ್ ಆಗುತ್ತೆ. ದೆಹಲಿಗೆ ಬಂದಿಳಿತಿದ್ದಂತೆ ತಹಾವೂರ್ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಲಿದ್ದಾರೆ. ಎನ್ಐಎ ಅಧಿಕಾರಿಗಳು ಈಗಾಗಲೇ ರಾಣಾನ ಬಂಧನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಡೀ ದೆಹಲಿಯಲ್ಲಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ರಾಣಾ ಭಾರತಕ್ಕೆ ಬರುತ್ತಿರುವಂತಹ ವಿಶೇಷ ವಿಮಾನದ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಯಾವುದೇ ರೀತಿಯ ತೊಂದರೆಯಾಗದಂತೆ ಆತನನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆದುಕೊಂಡು ಬರಬೇಕು ಅನ್ನುವ ಚಾಲೆಂಜಿಂಗ್ ಕೆಲಸ ಇದು. ದೆಹಲಿಯ ಎನ್ಐಎ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗುತ್ತೆ. ಆ ನಂತರ ಮೆಡಿಕಲ್ ಟೆಸ್ಟ್ ಮಾಡಿ ಆತನನ್ನ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 16 ವರ್ಷಗಳ ನಂತರ ಮುಂಬೈ ದಾಳಿ ಸಂಚಿನಲ್ಲಿ ಭಾಗಿಯಾದಂತಹ ಪ್ರಮುಖ ಆರೋಪಿ, ಪ್ರಮುಖ ಉಗ್ರ ತಹಾವೂರ್ ಹುಸೇನ್ ರಾಣಾ ಯಾವುದೇ ಕ್ಷಣದಲ್ಲಿ ದೆಹಲಿಗೆ ಬಂದಿಳಿತಾ ಇದ್ದಾನೆ. ಆತನ ಜೊತೆ 7 ಅಧಿಕಾರಿಗಳ ತಂಡ ಇದೆ. ಎನ್ಐಎ ಅಧಿಕಾರಿಗಳು ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಒಂದು ವಾರದ ಹಿಂದೆ ಅಮೆರಿಕದ ಲಾಸ್ ಏಂಜಲೀಸ್ಗೆ ಹೋಗಿ ಅಲ್ಲಿ ಜೈಲಿನಲ್ಲಿದ್ದಂತಹ ತಹಾವೂರ್ ರಾಣಾನನ್ನ ಎಳೆದುಕೊಂಡು ಬರ್ತಾ ಇದ್ದಾರೆ ಭಾರತಕ್ಕೆ. ಈತ ಮುಂಬೈ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪಾಕಿಸ್ತಾನಿ ಮೂಲದ ಕೆನಡಾದ ಪ್ರಜೆ, ಅಮೆರಿಕದಲ್ಲಿ ಇರ್ತಾ ಇದ್ದ. ಅಮೆರಿಕ 2009ರಲ್ಲಿ ಈತನನ್ನು ಅರೆಸ್ಟ್ ಮಾಡಿತ್ತು. ಈತ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ರೋಲ್ ಖಚಿತ ಆದ ನಂತರ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಪಾಕಿಸ್ತಾನಿ ಮೂಲದ ಉಗ್ರ ಅಮೆರಿಕದಲ್ಲಿದ್ದವನನ್ನ ಭಾರತ ಇವತ್ತು ತನ್ನ ರಾಜತಾಂತ್ರಿಕ ಚಾಣಾಕ್ಷತೆಯನ್ನು ಬಳಸಿಕೊಂಡು ಭಾರತಕ್ಕೆ ಗಡೀಪಾರು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಫೆಬ್ರವರಿ ತಿಂಗಳಲ್ಲಿ ನರೇಂದ್ರ ಮೋದಿ ವಾಷಿಂಗ್ಟನ್ಗೆ ಹೋಗಿದ್ರು. ಆಗ ಮಾತುಕತೆ ಒಂದು ಫೈನಲ್ ಹಂತಕ್ಕೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕ ಈತನನ್ನ ಗಡೀಪಾರು ಮಾಡುವಂತಹ ನಿರ್ಣಯ ಮಾಡಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಿತ್ತು. ನಮ್ಮ ದೇಶದ ರಾಷ್ಟ್ರಪತಿಗಳ ರೀತಿಯಲ್ಲಿ ಕ್ಷಮಾದಾನದ ಅರ್ಜಿ ಅವರ ಮುಂದೆಯೂ ಹೋಗಿತ್ತು. ಅದನ್ನು ಅವರು ತಿರಸ್ಕಾರ ಮಾಡಿದ್ರು. ಅದರ ಬೆನ್ನಿಗೆ ಹಸ್ತಾಂತರ ಪ್ರಕ್ರಿಯೆಯಾಗಿದೆ. ಈಗಾಗಲೇ ಭಾರತದ ಅಧಿಕಾರಿಗಳ ವಶಕ್ಕೆ ರಾಣಾನನ್ನು ಒಪ್ಪಿಸಲಾಗಿದೆ. ಭಾರತಕ್ಕೆ ಬರ್ತಾ ಇದ್ದಾರೆ. ಹಾಗಿದ್ರೆ ಈತ ಯಾರು? ತಹಾವೂರ್ ಹುಸೇನ್ ರಾಣಾ ಯಾರಿವನು? ಈತ ಪಾಕಿಸ್ತಾನದ ಸೈನ್ಯದಲ್ಲಿ ಕೆಲಸ ಮಾಡಿದ್ದ. ಕ್ಯಾಪ್ಟನ್ ಹುದ್ದೆಯಲ್ಲಿದ್ದಂತಹ ಡಾಕ್ಟರ್, ಇವನು ವೈದ್ಯನಾಗಿ ಕೆಲಸ ಮಾಡಿದ್ದ. ಅದಾದ ನಂತರ 1997ರಲ್ಲಿ ಈತ ತನ್ನ ಪತ್ನಿಯ ಜೊತೆ ಪಾಕಿಸ್ತಾನವನ್ನು ಬಿಟ್ಟು ಹೋಗ್ತಾನೆ, ಕೆನಡಾಗೆ ವಲಸೆ ಹೋಗ್ತಾನೆ. 2001ರಲ್ಲಿ ಆತ ಕೆನಡಾದ ಸಿಟಿಸನ್ಶಿಪ್ ತೆಗೆದುಕೊಳ್ತಾನೆ, ನಾಗರಿಕನಾಗ್ತಾನೆ ಕೆನಡಾದಲ್ಲಿ. ಕೆನಡಾ ಮತ್ತು ಅಮೆರಿಕದಲ್ಲಿ ಇದ್ಕೊಂಡು ISIನ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ISI, ಅದರ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಅಮೆರಿಕ ಮತ್ತು ಕೆನಡಾದಲ್ಲಿ ಇದ್ಕೊಂಡು. ಮೇಲ್ನೋಟಕ್ಕೊಂದು ಕೆಲಸ ಬೇಕಲ್ಲ, ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು, ಒಳಗಿನಿಂದೊಳಗೆ ಏಜೆಂಟ್ ಆಗಿ ಕೆಲಸ ಮಾಡೋದು. ಅದಕ್ಕೋಸ್ಕರ ಅಮೆರಿಕದ ಚಿಕಾಗೋದಲ್ಲಿ ಒಂದು ಇಮಿಗ್ರೇಷನ್ ಆಫೀಸನ್ನು ತೆಗೆದಿದ್ದ, ವಲಸೆ ಕಚೇರಿಯನ್ನು ತೆಗೆದುಕೊಂಡು ಅದರ ಹೆಸರಿನಲ್ಲಿ ISI ಪರವಾಗಿ ಕೆಲಸ ಮಾಡ್ತಾ ಇದ್ದ. ಮುಂಬೈ ದಾಳಿ ಸಂಚಿನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರರ ಜೊತೆ ನೇರವಾಗಿ ಕೈಜೋಡಿಸಿದ್ದ ಈ ತಹಾವೂರ್ ಹುಸೇನ್ ರಾಣಾ. ಈತನ ಪಾತ್ರ ಏನು ಮುಂಬೈ ದಾಳಿಯಲ್ಲಿ, ಈತನ ರೋಲ್ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈತ ಮುಂಬೈ ದಾಳಿಯ ಮತ್ತೊಬ್ಬ ಉಗ್ರ ಡೇವಿಡ್ ಕೋಲ್ಮನ್ ಹೆಡ್ಲಿ, ಅಮೆರಿಕನ್ ಪ್ರಜೆ, ಆತನ ಜೊತೆ ಸೇರಿ ಸಂಚು ರೂಪಿಸಿದ್ದ. ಡೇವಿಡ್ ಕೋಲ್ಮನ್ ಹೆಡ್ಲಿ ಪಾಕಿಸ್ತಾನದಲ್ಲಿ ಓದುವಾಗ ಸ್ನೇಹಿತನಾಗಿದ್ದ. ಡೇವಿಡ್ ಕೋಲ್ಮನ್ ಹೆಡ್ಲಿ ಅಲಿಯಾಸ್
ದಾವೂದ್ ಗಿಲಾನಿ, ಆತನ ರೋಲ್ ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಆತನಿಗೆ ಪರಿಚಿತನಾಗಿದ್ದ, ಅಮೆರಿಕಕ್ಕೆ ಹೋದ ನಂತರ ಅವನ ಜೊತೆ ಸೇರಿಕೊಂಡು ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ. ಮುಂಬೈ ದಾಳಿಗೆ ಸಂಚು ರೂಪಿಸೋದಕ್ಕೆ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಏನೆಲ್ಲ ದಾಖಲೆಗಳು ಬೇಕೋ ಅದೆಲ್ಲ ದಾಖಲೆಗಳನ್ನು ಈತ ಅವನಿಗೆ ಕೊಟ್ಟಿದ್ದ. 2008ರ ದಾಳಿಗೂ ಮುನ್ನ ಮುಂಬೈನಲ್ಲಿ ರಾಣಾ ಒಂದು ಆಫೀಸನ್ನು ಓಪನ್ ಮಾಡಿದ. ವಲಸೆ ಬಿಸ್ನೆಸ್ ಮಾಡ್ತಾ ಇದ್ನಲ್ಲ, ಆ ಆಫೀಸನ್ನು ಮುಂಬೈನಲ್ಲೂ ಓಪನ್ ಮಾಡಿದ್ದ. ಆ ವಲಸೆ ಉದ್ಯಮದ ಹೆಸರಿನಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿ ಆ ಆಫೀಸ್ಗೆ ಡೇವಿಡ್ ಕೋಲ್ಮನ್ ಹೆಡ್ಲಿ, ಅಮೆರಿಕನ್ ಉಗ್ರನನ್ನ ಮುಂಬೈಗೆ ಕರೆಸ್ಕೊಂಡಿದ್ದ. 5 ಬಾರಿ ಭೇಟಿ ನೀಡಿದ್ದ. ಎಲ್ಲೆಲ್ಲಿ ದಾಳಿಯಾಗಬೇಕು ಅನ್ನೋದನ್ನು ಡೇವಿಡ್ ಕೋಲ್ಮನ್ ಹೆಡ್ಲಿ ಫೈನಲ್ ಮಾಡ್ತಾನೆ. ಆತನಿಗೆ ಸಹಕಾರ ಕೊಡುವಂತಹ ಕೆಲಸವನ್ನು ತಹವೂರ್ ರಾಣಾ ಮಾಡಿದ್ದ. ಈಗ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಭಾರತದ ಅಧಿಕಾರಿಗಳು. ಈತ ಅಮೆರಿಕದಲ್ಲಿ ಅರೆಸ್ಟ್ ಆಗಿದ್ದು ಯಾವಾಗ? 2009ರಲ್ಲಿ. 2008 ನವೆಂಬರ್ 26ನೇ ತಾರೀಕು ಮುಂಬೈ ಮೇಲೆ ಅಟ್ಯಾಕ್ ಆಗುತ್ತೆ. 166 ಜನ ಸಾಯ್ತಾರೆ. ಮುಂಬೈನ 12 ಪ್ರದೇಶಗಳ ಮೇಲೆ ದಾಳಿಯಾಗುತ್ತೆ. ತಾಜ್ ಹೋಟ್ಲು, ರೈಲ್ವೆ ಸ್ಟೇಷನ್ನು, ಲಿಯೋಫೋಲ್ಡ್ ಕಫೆ, ಹಾಸ್ಪಿಟಲ್ಲು, 12 ಪ್ರದೇಶಗಳ ಮೇಲೆ ದಾಳಿ ಮಾಡಲಾಗುತ್ತೆ. ನಾರಿಮನ್ ಹೌಸು, ಎಲ್ಲೆಲ್ಲಿ ವಿದೇಶಿಯರಿರ್ತಾರೆ, ಎಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುತ್ತೆ ಅಂತಹ ಪ್ರದೇಶಗಳ ಮೇಲೆ ದಾಳಿಯಾಗುತ್ತೆ. 2009ರಲ್ಲಿ ಈತ ಅಮೆರಿಕದ ನೆಲದಲ್ಲಿದ್ದುಕೊಂಡು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ ಅನ್ನುವ ಆರೋಪದಲ್ಲಿ ಅರೆಸ್ಟ್ ಮಾಡ್ತಾರೆ ಚಿಕಾಗೋ ಪೊಲೀಸರು. ಚಿಕಾಗೋದಲ್ಲಿ FBI ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಮುಂಬೈ ದಾಳಿಯಲ್ಲಿ ಈತನ ಪಾತ್ರ ಇತ್ತು. ಜೊತೆಗೆ ಡೆನ್ಮಾರ್ಕ್ನ ಕೂಪನ್ ಹೇಗನ್ನಲ್ಲಿ ಈತ ಒಂದು ಅಟೆಂಪ್ಟ್ ಮಾಡಿರ್ತಾನೆ. ಉಗ್ರ ದಾಳಿಯ ಒಂದು ಪ್ರಯತ್ನ ಆಗಿರುತ್ತೆ, ಅಟೆಂಪ್ಟ್ ಸಕ್ಸಸ್ ಆಗಿರೋದಿಲ್ಲ. ಅದರಲ್ಲೂ ಕೂಡ ಈತನ ರೋಲ್ ಇತ್ತು. ಅರೆಸ್ಟ್ ಮಾಡ್ತಾರೆ. ಆದರೆ ಮುಂಬೈ ದಾಳಿಯಲ್ಲಿ ಈತ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವ ಕಾರಣಕ್ಕೆ ಇವನನ್ನು ಅಮೆರಿಕದ ಕೋರ್ಟ್ ಆರೋಪದಿಂದ ಖುಲಾಸೆ ಮಾಡುತ್ತೆ. ಮುಂಬೈ ದಾಳಿಯಲ್ಲಿ ಈತನ ರೋಲ್ ಇಲ್ಲ ಅಂತ ಅಮೆರಿಕನ್ ಕೋರ್ಟ್ ಹೇಳುತ್ತೆ. ಆದರೆ ಬೇರೆ ಬೇರೆ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಅಮೆರಿಕದ ಕೋರ್ಟ್ 14 ವರ್ಷ ಶಿಕ್ಷೆಯನ್ನು ವಿಧಿಸುತ್ತೆ ಈ ತಹವೂರ್ ರಾಣಾಗೆ. ಈಗ ಈತನ ವಿಚಾರಣೆ ಯಾಕೆ ಭಾರತಕ್ಕೆ ಮುಖ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತಹವೂರ್ ಹುಸೇನ್ ರಾಣಾ ಪಾಕಿಸ್ತಾನದ ಪ್ರಜೆಯಾಗಿದ್ದುಕೊಂಡು ಅಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡಿಕೊಂಡು ಆನಂತರ ಅಮೆರಿಕಕ್ಕೆ ಹೋಗಿ ಆ ಅಮೆರಿಕದಲ್ಲಿದ್ದುಕೊಂಡು ಅಮೆರಿಕದ ನೆಲವನ್ನು ಬಳಸಿಕೊಂಡು ಮುಂಬೈ ದಾಳಿಗೆ ಪ್ರಯತ್ನ ಮಾಡಿದ್ದ. ಈ ಹಂತದಲ್ಲಿ ರಾಣಾನ ವಿಚಾರಣೆ ಭಾರತಕ್ಕೆ ಹೇಗೆ ಮುಖ್ಯ ಆಗುತ್ತೆ? ಒಂದು, ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ಈಗಾಗಲೇ ಕ್ಲಿಯರ್ ಕಟ್ ಮಾಹಿತಿ ಇದೆ, ಕ್ಲಿಯರ್ ಕಟ್ ದಾಖಲೆಗಳಿದೆ. ಪಾಕಿಸ್ತಾನದ ಕೈವಾಡದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ಅಜ್ಮಲ್ ಕಸಬ್ನ ನಂತರ ಮತ್ತೊಬ್ಬ ಪಾಕಿಸ್ತಾನಿಯನ್ನ ಭಾರತ ತನ್ನ ಕೋರ್ಟ್ನಲ್ಲಿ, ತನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಚಾರಣೆ ಮಾಡುವಂತಹ ಅವಕಾಶ ಸಿಗ್ತಾ ಇದೆ. ಅಜ್ಮಲ್ ಕಸಬ್ ಒಬ್ಬನನ್ನು ಮಾತ್ರ ನಾವು ವಿಚಾರಣೆ ಮಾಡಿರೋದು ಈವರೆಗೆ, ಒಬ್ಬ ಪಾಕಿಸ್ತಾನಿಯನ್ನ ಮಾತ್ರ. ಈಗ ಇವನನ್ನು ವಿಚಾರಣೆ ಮಾಡಿದ್ರೆ 2ನೇ ಪಾಕಿಸ್ತಾನಿ ಆಗ್ತಾನೆ. ಮುಂಬೈ ದಾಳಿಯಲ್ಲಿ ಒಂದಷ್ಟು ಮಾಸ್ಟರ್ ಮೈಂಡ್ಗಳು ಪಾಕಿಸ್ತಾನದ ನೆಲದಲ್ಲಿ ಕೂತು ಆಪರೇಟ್ ಮಾಡಿದ್ರು, ಇಡೀ ದಾಳಿಯ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅವರ ಬಗ್ಗೆ ಇನ್ನಷ್ಟು ಸಾಕ್ಷ್ಯ ಸಿಗುತ್ತೆ. ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ISI ಹೇಗೆ ಟೆರರ್ ನೆಟ್ವರ್ಕ್ಗಳ ಜೊತೆ ನಂಟನ್ನು ಹೊಂದಿದೆ ಅನ್ನೋದನ್ನು ಭಾರತ ಇಡೀ ಜಗತ್ತಿಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಈತನ ವಿಚಾರಣೆ ಅತ್ಯಂತ ಅವಶ್ಯಕವಾಗಿ ಮುಖ್ಯ ಆಗುತ್ತೆ. ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಒತ್ತಡ ಹೇರೋದಕ್ಕೆ ರಾಣಾನ ವಿಚಾರಣೆ ಸಹಕಾರಿಯಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ರಾಣಾನ ಗಡೀಪಾರು ಪ್ರಕ್ರಿಯೆ ಅತ್ಯಂತ ಮಹತ್ವದ್ದು ಭಾರತದ ದೃಷ್ಟಿಯಿಂದ ನೋಡಿದರೆ. ಈತನ ಮೇಲೆ ಏನೇನು ಆರೋಪ ಇದೆ? ಒಂದು, ಭಾರತದ ಮೇಲೆ ಉಗ್ರ ದಾಳಿ ನಡೆಸಿದಂತಹ ಕ್ರಿಮಿನಲ್ ಸಂಚು, ಡೇವಿಡ್ ಕೋಲ್ಮನ್ ಹೆಡ್ಲಿ ಜೊತೆ ಸೇರಿಕೊಂಡು ಮುಂಬೈ ದಾಳಿಗೆ ಸಂಚು ರೂಪಿಸಿದಂತಹ ಆರೋಪ ಇದೆ. ಭಯೋತ್ಪಾದಕ ಕೃತ್ಯ, ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ನೆರವು ನೀಡಿದ ಆರೋಪ ಈತನ ವಿರುದ್ಧ ಇದೆ. ಜೊತೆಗೆ 166 ಜನರ ಹತ್ಯೆಯಾಗಿತ್ತು, ಆ ಹತ್ಯೆಯ ಆರೋಪ ಇದೆ. ಜೊತೆಗೆ ಭಾರತಕ್ಕೆ ಡೇವಿಡ್ ಕೋಲ್ಮನ್ ಹೆಡ್ಲಿ ಬರೋದಕ್ಕೆ ನಕಲಿ ದಾಖಲೆಗಳನ್ನು ಕೊಟ್ಟು ವೀಸಾ ಮಾಡಿಸಿದ್ದ ಆ ಆರೋಪ ಇದೆ. ಯಾವ ಯಾವ ಸ್ಥಳದಲ್ಲಿ ದಾಳಿ ಆಗಬೇಕು ಅಂತ ಆ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಇದೇ ಸ್ಥಳ ಸೂಕ್ತ ದಾಳಿಗೆ ಅಂತ ಫೈನಲ್ ಮಾಡಿದ್ರು
ಡೇವಿಡ್ ಕೋಲ್ಮನ್ ಹೆಡ್ಲಿಯ ಜೊತೆ ಸೇರಿ ಮುಂಬೈನಲ್ಲಿ ಹಲವು ದಿನಗಳ ಕಾಲ ಉಳ್ಕೊಂಡಿದ್ದ. ನವೆಂಬರ್ 26ನೇ ತಾರೀಕು ಮುಂಬೈ ಮೇಲೆ ದಾಳಿಯಾಗುತ್ತೆ. ನವೆಂಬರ್ 13ರಿಂದ ನವೆಂಬರ್ 21ರವರೆಗೆ ಈತ ಬೆಂಗಳೂರಿನ ಭಾರತದ ಬೇರೆ ಬೇರೆ ನಗರಗಳಲ್ಲಿ ತನ್ನ ಪತ್ನಿಯ ಜೊತೆಗೆ ಪ್ರವಾಸ ಮಾಡ್ತಾ ಇರ್ತಾನೆ. 21ನೇ ತಾರೀಕು ಈತ ಮತ್ತೆ ಅಮೆರಿಕಕ್ಕೆ ವಾಪಸ್ ಹೋಗ್ತಾನೆ. 26ನೇ ತಾರೀಕು ದಾಳಿಯಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಆರೋಪದಲ್ಲಿ ಭಾಗಿಯಾದವನಿಗೆ ಯಾವ ಶಿಕ್ಷೆ ಸಿಗುತ್ತೆ ಅನ್ನುವ ಸಹಜ ಪ್ರಶ್ನೆ ಬರುತ್ತೆ. ಅಜ್ಮಲ್ ಕಸಬ್ಗೆ ಮರಣದಂಡನೆಯನ್ನು ವಿಧಿಸಲಾಯಿತು. 2012ರಲ್ಲಿ ಈತನಿಗೂ ಮರಣದಂಡನೆ ವಿಧಿಸುವ ಸಾಧ್ಯತೆ ಇದೆಯಾ? ಈತನ ವಿರುದ್ಧ ಇರುವಂತಹ ಎಲ್ಲ ಆರೋಪಗಳು ಕೂಡ ಮರಣದಂಡನೆಯ ಆರೋಪವನ್ನು ಹೊತ್ತಿದ್ದಾವೆ. ಆ ಕಾರಣಕ್ಕಾಗಿ ಇವನಿಗೂ ಮರಣದಂಡನೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಬೇರೊಂದು ದೇಶದಿಂದ ಗಡೀಪಾರಾದಂತಹ ವ್ಯಕ್ತಿ ತಾನಿದ್ದಂತಹ ದೇಶದಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಿಕೊಂಡು ನಂತರ ಗಡೀಪಾರಾಗಿರ್ತಾರೆ. ಸಹಜವಾಗಿ ಅಬು ಸಲೇಮ್ ಅನ್ನುವಂತಹ ಗ್ಯಾಂಗ್ಸ್ಟರ್ ಪೋರ್ಚುಗಲ್ನಿಂದ ಭಾರತಕ್ಕೆ ಗಡೀಪಾರಾಗುವಂತಹ ಸಂದರ್ಭದಲ್ಲಿ ತನಗೆ ಮರಣದಂಡನೆ ವಿಧಿಸಬಾರದು ಅನ್ನುವ ಷರತ್ತನ್ನು ಅಲ್ಲಿನ ಕೋರ್ಟ್ನಲ್ಲಿ ಹೇಳಿ ಆ ಮೂಲಕ ಭಾರತಕ್ಕೆ ಬಂದಿದ್ದ. ಅಂತಹ ಯಾವುದೇ ಷರತ್ತುಗಳು ಕೂಡ ತಹಾವೂರ್ ರಾಣಾ ವಿಚಾರವಾಗಿಲ್ಲ. ಯಾಕಂದರೆ ಪೋರ್ಚುಗಲ್ನಲ್ಲಿ ಮರಣದಂಡನೆ ನಿಷಿದ್ಧ, ಆದರೆ ಅಮೆರಿಕದಲ್ಲಿ ಮರಣದಂಡ ನಿಷಿದ್ಧ ಏನಿಲ್ಲ. ಆ ರೀತಿಯ ಯಾವುದೇ ಷರತ್ತುಗಳು ಇಲ್ಲದೇ ಇರೋದ್ರಿಂದಾಗಿ ಈತನಿಗೂ ಕೂಡ ಮರಣದಂಡನೆ ವಿಧಿಸುವಂತಹ ಸಾಧ್ಯತೆ ಕೋರ್ಟ್ ವಿಚಾರಣೆಯ ನಂತರ ತುಂಬ ಜಾಸ್ತಿನೇ ಇದೆ. 3 ವರ್ಷಗಳ ಡೆಡ್ಲೈನನ್ನು ಹಾಕಿಕೊಳ್ಳಲಾಗಿದೆ. 3 ವರ್ಷಗಳಲ್ಲಿ ಈತನನ್ನು ಭಾರತದ ಕಾನೂನಿನ ಪ್ರಕಾರ ವಿಚಾರಣೆಗೊಳಪಡಿಸಿ ಆ ನಂತರ ಶಿಕ್ಷೆ ವಿಧಿಸಲಾಗುತ್ತೆ. ಆ 3 ವರ್ಷದ ಟೈಮ್ಲೈನ್ ಒಳಗೆ ಮುಕ್ತಾಯವಾದರೆ 16 ವರ್ಷ ಆಗಿದೆ. ಈಗ 19 ವರ್ಷದ ವೇಳೆಗೆ ಮತ್ತೊಬ್ಬ ಉಗ್ರ ನೇಣಿಗೆ ಇರುವಂತಹ ಸಾಧ್ಯತೆ ಇರುತ್ತೆ. 2ನೇ ಪಾಕಿಸ್ತಾನಿ ಆಗ್ತಾನೆ ಈ ವಿಷಯದಲ್ಲಿ. ಈಗ ಮುಂಬೈ ದಾಳಿಯಲ್ಲಿ ಒಬ್ಬ ಅಜ್ಮಲ್ ಕಸಬ್ ಸಿಕ್ಕದ. ಉಳಿದ 9 ಜನರನ್ನು ಭಾರತದ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ವು. ಸಿಕ್ಕ ಒಬ್ಬ ನೇಣಿಗೇರಿದ್ದಾನೆ, ಮತ್ತೊಬ್ಬ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾನೆ. ಇನ್ನಷ್ಟು ಸಂಚುಕೋರರಿದ್ದಾರೆ. ಅವರೆಲ್ಲಿದ್ದಾರೆ? ಒಬ್ಬ ಡೇವಿಡ್ ಕೋಲ್ಮನ್ ಹೆಡ್ಲಿ, ಅವನು ಪ್ರಮುಖ ಪಾತ್ರವನ್ನು ವಹಿಸಿದ್ದ, ಈಗ ಅಮೆರಿಕದ ಜೈಲಿನಲ್ಲಿದ್ದಾನೆ. ಆತನ ಬಗ್ಗೆ ವಿವರವಾದ ಮಾಹಿತಿ ಇದೆ, ಅದನ್ನು ಹೇಳ್ತೀನಿ. ಹಫೀಜ್ ಸೈಯದ್, ಲಷ್ಕರ್ ಎ ತೊಯ್ಬಾ ಉಗ್ರ ಮುಖ್ಯಸ್ಥ ಹಫೀಜ್ ಸೈಯದ್, ಆತ ಲಾಹೋರ್ನಲ್ಲಿ ವಾಸ ಮಾಡ್ತಿದ್ದಾನೆ. ಅವನನ್ನು ಕೂಡ ಭಾರತಕ್ಕೆ ಎಳೆತಂದು ವಿಚಾರಣೆ ಮಾಡಬೇಕಾದಂತಹ ಅತ್ಯಂತ ಅಗತ್ಯ ಇದೆ. ಮತ್ತೊಬ್ಬ ಉಗ್ರ ಜಾಕೀರ್ ರೆಹಮಾನ್ ಲಖ್ವಿ, ಲಷ್ಕರ್ ಎ ತೊಯ್ಬಾದ ಕಮಾಂಡರ್, ಈತ ಇಸ್ಲಾಮಾಬಾದ್ನಲ್ಲಿ ವಾಸ ಮಾಡ್ತಾನೆ. ಅವನನ್ನು ಕೂಡ ಭಾರತಕ್ಕೆ ಕರೆತರಬೇಕಾದ ಅಗತ್ಯ ಇದೆ. ಹಫೀಜ್ ಸೈಯದ್ ಮತ್ತು ಜಕೀರ್ ರೆಹಮಾನ್ ಲಖ್ವಿ ಇವರಿಬ್ಬರೇ ಮಾಸ್ಟರ್ ಮೈಂಡ್ಗಳು. ಉಳಿದೆಲ್ಲ ಆರೋಪಿಗಳು ಇವರು ಹೇಳಿದಂತೆ ಕೆಲಸ ಮಾಡಿದವರು. ಮೇಜರ್ ಇಕ್ಬಾಲ್ ಅಂತ ಒಬ್ಬ ಇದ್ದಾನೆ, ISIನ ಹ್ಯಾಂಡ್ಲರ್. ಆತ ಪಾಕಿಸ್ತಾನದ ಯಾವುದೋ ಒಂದು ನಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅನ್ಡಿಸ್ಕ್ಲೋಸ್ಡ್ ಲೊಕೇಶನ್. ಸಾಜಿದ್ ಮೀರ್ ISIನ ಅಧಿಕಾರಿ, ಆತನೂ ಪಾಕಿಸ್ತಾನದಲ್ಲಿದ್ದಾನೆ. ಮತ್ತೊಬ್ಬ ಸಮೀರ್ ಆಲಿ, ಅವನು ISIನ ಅಧಿಕಾರಿ. ಇವರೆಲ್ಲರ ಜೊತೆಗೆ ಪಾಕಿಸ್ತಾನಿ ಸೇನೆಯ 3 ಹಿರಿಯ ಜನರಲ್ಗಳು ಮುಂಬೈ ದಾಳಿಯಲ್ಲಿ ನೇರವಾದ ಪಾತ್ರ ವಹಿಸಿದ್ರು. ಅವರೆಲ್ಲರೂ ಕೂಡ ಭಾರತದ ಕಾನೂನನ್ನು ಕಟಕಟೆಯ ವಿಚಾರಣೆಯನ್ನು ಎದುರಿಸಬೇಕಾಗಿದೆ. ಈಗ ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ತಹಾವೂರ್ ರಾಣಾಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ತಹಾವೂರ್ ರಾಣಾ ಕೆನಡಾದ ಪ್ರಜೆ, ಆತ ಪಾಕಿಸ್ತಾನದ ಪ್ರಜೆಯಲ್ಲ. ಪಾಕಿಸ್ತಾನದಲ್ಲಿ ಇದ್ದಿರಬಹುದು, ಆದರೆ ಕಳೆದ 2 ದಶಕಗಳಿಂದ ರಾಣಾ ಪಾಕಿಸ್ತಾನದ ಜೊತೆ ಯಾವುದೇ ನಂಟನ್ನು ಹೊಂದಿಲ್ಲ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಇಡೀ ಜಗತ್ತಿಗೆ ಗೊತ್ತು ಪಾಕಿಸ್ತಾನ ಭಯೋತ್ಪಾದನೆಯ ಫ್ಯಾಕ್ಟರಿ ಅಂತ. ಈಗ ಇಂತಹ ಹೇಳಿಕೆ, ಇಂತಹ ಸ್ಪಷ್ಟನೆಗಳಿಗೆ ಯಾವುದೇ ಮಹತ್ವ ಇಲ್ಲ. ಈಗ ಅಮೆರಿಕದಿಂದ ತಹಾವೂರ್ ರಾಣಾ ಭಾರತಕ್ಕೆ ಗಡೀಪಾರಾಗ್ತಾ ಇದ್ದಾನೆ. ಮತ್ತೊಬ್ಬ ಉಗ್ರ ಅಮೆರಿಕದಲ್ಲೇ ಇದ್ದಾನೆ. ಯಾರವನು? ಡೇವಿಡ್ ಕೋಲ್ಮನ್ ಹೆಡ್ಲಿ. ಮುಂಬೈ ದಾಳಿಯ ಮತ್ತೊಬ್ಬ ಉಗ್ರನ ಗಡೀಪಾರು ವಿಷಯದಲ್ಲಿ ಅಮೆರಿಕ ಭಾರತದ ಜೊತೆ ಕಳ್ಳಾಟ ಆಡ್ತಾ ಇದೆ. ತಹಾವೂರ್ ಹುಸೇನ್ ರಾಣನನ್ನು ಗಡೀಪಾರು ಮಾಡೋದಕ್ಕೆ ಅಮೆರಿಕ ಒಪ್ಕೊಂಡಿದೆ. ಆದರೆ ಮತ್ತೊಬ್ಬ ಉಗ್ರ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಹಸ್ತಾಂತರಕ್ಕೆ ಅಮೆರಿಕ ಈವರೆಗೂ ಒಪ್ಕೊಂಡಿಲ್ಲ. ಡೇವಿಡ್ ಕೋಲ್ಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಗಿಲಾನಿ ಅಂತ ಆತನ ಹೆಸರು. ಆತ ಹುಟ್ಟಿದಾಗ ಆತನಿಗೆ ದಾವೂದ್ ಗಿಲಾನಿ ಅಂತ ಹೆಸರಿಟ್ಟಿದ್ರು. ಆತ ಯಾವಾಗ ಲಷ್ಕರ್ ಎ ತೊಯ್ಬಾದ ಜೊತೆ ಸೇರಿಕೊಂಡು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಶುರು ಮಾಡ್ದ, ಅದಾದ ನಂತರ ಆತ ತನ್ನ ಹೆಸರನ್ನು ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತ ಬದಲಾಯಿಸಿಕೊಂಡ. ತಹಾವೂರ್ ರಾಣಾ
ಮುಂಬೈ ದಾಳಿಯಲ್ಲಿ ಎಷ್ಟು ರೋಲನ್ನು ಪ್ಲೇ ಮಾಡಿದ್ದಾನೆ ಅದಕ್ಕಿಂತಲೂ ಹೆಚ್ಚು ಪಾತ್ರ ಡೇವಿಡ್ ಕೋಲ್ಮನ್ ಹೆಡ್ಲಿ ಅದ್ದಿದೆ. ಆದರೂ ಕೂಡ ಅಮೆರಿಕ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನು ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡಿಲ್ಲ. ತಹಾವೂರ್ ರಾಣಾ ಪಾತ್ರ ಮುಂಬೈ ದಾಳಿಯಲ್ಲಿ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚು ಪಾತ್ರ ಡೇವಿಡ್ ಕೋಲ್ಮನ್ ಹೆಡ್ಲಿದಿದೆ. ಆದರೂ ಅಮೆರಿಕ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡಿಲ್ಲ. ಯಾಕೆ? ಅಮೆರಿಕ ತಹಾವೂರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಗಡೀಪಾರು ಮಾಡಿದೆ, ಆದರೆ ಮತ್ತೊಬ್ಬ ಉಗ್ರ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನ ಭಾರತಕ್ಕೆ ಗಡೀಪಾರು ಮಾಡೋದಕ್ಕೆ ಒಪ್ಕೊಂಡಿಲ್ಲ. ಯಾಕೆ? ಡೇವಿಡ್ ಕೋಲ್ಮನ್ ಹೆಡ್ಲಿ, ಆತನ ಹೆಸರು ದಾವೂದ್ ಗಿಲಾನಿ ಅಂತ, ಅಮೆರಿಕನ್ ಪ್ರಜೆ, ಪಾಕಿಸ್ತಾನಿ ರಾಜತಾಂತ್ರಿಕ ಅಧಿಕಾರಿ ಮತ್ತು ಅಮೆರಿಕನ್ ಮಹಿಳೆಯ ಮಗ ಆತ. ಪಾಕಿಸ್ತಾನದ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಆತ ಹೈಸ್ಕೂಲ್ವರೆಗೆ ಶಿಕ್ಷಣವನ್ನು ಮುಗಿಸ್ತಾನೆ. ಆತ ಅಮೆರಿಕಕ್ಕೆ ಹೋಗುವುದಕ್ಕೆ ಮೊದಲು ಆತ ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೊಯ್ಬಾ ಜೊತೆ ಸಂಪರ್ಕವನ್ನು ಹೊಂತಾನೆ, ಲಿಂಕ್ ಹೊಂತಾನೆ. ಅದಾದ ನಂತರ ಆತ ಅಮೆರಿಕಕ್ಕೆ ಬರ್ತಾನೆ. ಅಮೆರಿಕದಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿದ ಆರೋಪದ ಮೇಲೆ 2 ವರ್ಷ ಶಿಕ್ಷೆಯನ್ನು ಅನುಭವಿಸಿದ್ದ. ಯಾಕೆ ಅಮೆರಿಕ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನ ಮುಂಬೈ ದಾಳಿಯಲ್ಲಿ ಪ್ರಮುಖ ಪಾತ್ರ ಇದ್ದರೂ ಕೂಡ ಹಸ್ತಾಂತರ ಮಾಡ್ತಾ ಇಲ್ಲ? ಹಲವು ಬಾರಿ ಭಾರತ ರಿಕ್ವೆಸ್ಟ್ ಮಾಡಿದೆ ಕೋಲ್ಮನ್ ಹೆಡ್ಲಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡಿ ಅಂತ. ಆದರೆ ಅಮೆರಿಕ ಆತನಿಗೆ 35 ವರ್ಷ ಶಿಕ್ಷೆಗೆ ವಹಿಸಿದೆ. ಅಮೆರಿಕದ ಡ್ರಗ್ ನಿಯಂತ್ರಣ ಪ್ರಾಧಿಕಾರಕ್ಕೆ ಈತ ಮಾಹಿತಿದಾರನಾಗಿದ್ದ, ಇನ್ಫಾರ್ಮೆಂಟ್ ಆಗಿದ್ದ. ಅಮೆರಿಕದಲ್ಲಿದ್ದುಕೊಂಡು ISI ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ, ISI ಏಜೆಂಟ್ ಆಗಿದ್ದ. ISI ಏಜೆಂಟ್ ಜೊತೆಗೆ ಆತ CIAಗೂ ಕೂಡ ಮಾಹಿತಿದಾರನಾಗಿ ಕೆಲಸ ಮಾಡ್ತಿದ್ದ. ಬೇಹುಗಾರಿಕಾ ಜಗತ್ತಿನಲ್ಲಿ ಇದನ್ನು ಡಬಲ್ ಏಜೆಂಟ್ ಅಂತ ಕರೀತಾರೆ. ಆ ಏಜೆನ್ಸಿಗೂ ಕೆಲಸ ಮಾಡೋದು, ಇನ್ನೊಂದು ಏಜೆನ್ಸಿಗೂ ಕೆಲಸ ಮಾಡೋದು. 2009ರಲ್ಲಿ ಈತ ಅರೆಸ್ಟ್ ಆಗ್ತಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ. ಆದರೆ ಆನಂತರ ಈತ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಳ್ತಾನೆ. ತನ್ನಲ್ಲಿದ್ದ ಎಲ್ಲ ಮಾಹಿತಿಯನ್ನು ಅಮೆರಿಕನ್ ಅಧಿಕಾರಿಗಳ ಮುಂದೆ ಇಡ್ತಾನೆ. ಅಪ್ರೂವರ್ ಆಗಿ ಬದಲಾಗ್ತಾನೆ. ಯಾವಾಗ ಈತ ಅಪ್ರೂವರ್ ಆಗಿ ಬದಲಾಗ್ತಾನೋ ಅದಾದ ನಂತರ ಭಾರತಕ್ಕೆ ಗಡೀಪಾರು ಮಾಡೋದಕ್ಕೆ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈತ ಈಗಲೂ ಕೂಡ ಅಮೆರಿಕದ ಜೈಲಿನಲ್ಲೇ ಇದ್ದಾನೆ. ರಾಣಾನ ರೋಲ್ಗೆ ಹೋಲಿಕೆ ಮಾಡಿದರೆ ಡೇವಿಡ್ ಕೋಲ್ಮನ್ ಹೆಡ್ಲಿಯ ರೋಲ್ ತುಂಬ ಜಾಸ್ತಿ ಇದೆ ಮುಂಬೈ ದಾಳಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.